ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ನಮ್ಮ ಅಶ್ವಿನಿಯವರು ತುಂಬ ಬೇಜಾರಾಗಿದ್ದಾರೆ. ಯಾಕಪ್ಪ ಅಂದರೆ ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ನಮ್ಮ ಗಿಲ್ಲಿಯವರು ಒಂದು ಟಾಸ್ಕ್ನಲ್ಲಿ ಯಾವ ರೀತಿ ಜಗಳ ಆಡಿದ್ದಾರೆ. ಸೊ ಆ ಮಾತಿನಿಂದ ನೊಂದ್ಕೊಂಡು ಅಶ್ವಿನಿಯವರು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಯಾರ ಹತ್ರ? ನಮ್ಮ ಧ್ರುವಂತ್ ಮತ್ತು ಧನುಷ್ ಅವ್ರ ಹತ್ರ. ಬನ್ನಿ ಯಾವ ರೀತಿಯ ಮಾತುಗಳನ್ನ ಆಡಿದ್ದಾರೆ, ಯಾನಕ್ಕಾಗಿ ಅಳ್ತಾ ಇದ್ದಾರೆ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವೀಕ್ಷಕರೇ ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಗ್ಗೆ ಬಂದಿರುವಂಥ ಪ್ರೋಮೋದಲ್ಲಿ ಒಂದು ಟಾಸ್ಕ್ ವಿಚಾರದಲ್ಲಿ ಗಿಲ್ಲಿ ಮತ್ತು ನಮ್ಮ ಅಶ್ವಿನಿ ಮಧ್ಯೆ ಜಗಳ ಕೂಡ ನಡೀತು. ಯಾಕಪ್ಪ ಅಂದರೆ ಎರಡು ಟೀಮ್ಗಳ ವಿಚಾರದಲ್ಲಿ ಅವರು ಮೇನ್ ಉಸ್ತುವಾರಿಗಳಾಗಿದ್ದರು, ಅಂದರೆ ಟೀಮ್ನ ಉಸ್ತುವಾರಿಗಳಾಗಿದ್ದರು. ಸೊ ಅವರ ಮಧ್ಯೆ ಜಗಳ ಕೂಡ ನಡೀತಾ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿಯವರು ಕಾವ್ಯಗೆ ಸಪೋರ್ಟ್ ಮಾಡೋ ಕಾರಣಕ್ಕೋಸ್ಕರ ಇಲ್ಲಿ ಅಶ್ವಿನಿಯವರು ಅವ್ರ ಟೀಮ್ಗೆ ಸಪೋರ್ಟ್ ಮಾಡೋ ಕಾರಣ ಅವರಿಬ್ಬರ ಮಧ್ಯೆ ಜಗಳ ನಡೀತು ಅಂತಲೂ ಕೂಡ ಹೇಳ್ಬೋದು. ಅಲ್ಲಿ ಕೆಲವೊಂದಿಷ್ಟು ವರ್ಡ್ಗಳು ಸಹ ಯೂಸ್ ಮಾಡಿದ್ರು ಅಶ್ವಿನಿಯವರು. ಅಷ್ಟೇ ಅಲ್ಲದೆ ಗಿಲ್ಲಿಯವರು ಸಹ ಅದಕ್ಕೆ ಎದುರುತ್ತಗಳನ್ನ ಕೊಟ್ಟರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಯೋಗ್ಯತೆ ಬಗ್ಗೆನೂ ನಮ್ಮ ಅಶ್ವಿನಿಯವರು ಮಾತಾಡಿದ್ರು, ಗಿಲ್ಲಿಯವರು ಮಾತಾಡಿದ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿ ಹೆಚ್ಚು ಕಡಿಮೆ ಮಾತುಗಳು ಆಗಿರುತ್ತೆ. ಬಟ್ ಪ್ರೋಮೋದಲ್ಲಿ ನಮಗೆ ಎಷ್ಟು ಅಪ್ಡೇಟ್ ತೋರಿಸಿದ್ರೆ ಅಷ್ಟರ ಬಗ್ಗೆ ನಾವು ಅಷ್ಟೇ ಅಪ್ಡೇಟ್ ಕೊಟ್ಟಿದ್ದೀವಿ ಬೆಳಗ್ಗೆ. ಬಟ್ ಇದೀಗ ಬಂದ ಪ್ರೋಮೋದಲ್ಲಿ ನೋಡ್ತಾ ಇದ್ದರೆ, ಸೊ ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಅವರಿಗೆ ಜಾಸ್ತಿ ಗಿಲ್ಲಿಯವರು ಏನೋ ಮಾತಾಡಿದ್ದಾರೆ ಅಂತ ಅನ್ಕೋಬೋದು ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಇಲ್ಲಿ ಅಷ್ಟು ಅಶ್ವಿನಿಯವರು ವಾಶ್ರೂಮಲ್ಲಿ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲರಿದ್ರೂ ಹೇಳ್ಕೊಂಡು ಕೂಡ ಅಳ್ತಾ ಇದ್ದಾರೆ, ಯಾಕೆ ಅಂತಲೂ ಗೊತ್ತಾಗ್ತಾ ಇಲ್ಲ, ಅಷ್ಟು ಅಳ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ ಬೇರೆಯವ್ರ ಬಗ್ಗೆ ಯಾಕೆ ಹೀಯಾಳಿಸಿ ಈ ರೀತಿ ಕಾಮಿಡಿ ಮಾಡ್ತಾನೆ ಗಿಲ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾ ಇದ್ದಾರೆ, ಒಬ್ಬ ಕಾಮಿಡಿಯನ್ ಅಂದಮೇಲೆ ಸೊ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ನಗ್ಬೋದು. ಬಟ್ ಆದರೆ ಒಬ್ಬನ ಬಗ್ಗೆ ಮಾತಾಡಿ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿ ಕಾಮಿಡಿ ಮಾಡೋದು ತಪ್ಪು. ಬಟ್ ಇದೊಂಥರ ತಪ್ಪು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸೊ ಅಶ್ವಿನಿಗೆ ಪ್ರತಿ ಸಲನೂ ಕೂಡ ಅವ್ರ ಟೀಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಇಷ್ಟು ದಿನ ಎಲ್ಲ ಸ್ಪರ್ಧಿಗಳನ್ನ ಮನೆ ಕಳಿಸಿದ್ರಿ, ಈಗ ನೀವೊಂದಿಷ್ಟು ಜನ ಇದ್ದೀರಾ, ಅವ್ರನ್ನೂ ಮನೆ ಕಳಿಸ್ಬಿಡಿ, ಆರಾಮಾಗ್ತೀರಾ ಅನ್ನೋ ರೀತಿಯಲ್ಲಿ ಚುಚ್ಚಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಗಿಲ್ಲಿ ಅವರ ಕಾಮಿಡಿ ತುಂಬ ಚೆನ್ನಾಗೇ ಇರುತ್ತೆ. ಕೆಲವೊಂದು ವಿಚಾರದಲ್ಲಿ ಅವರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದು, ಅವಳನ್ನ ಹೀಯಾಳಿಸಿ ಮಾತಾಡೋದು, ಆ ಒಂದು ಒದಗಳು ಇಷ್ಟ ಆಗಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೆ ಈಗ ಇಲ್ಲಿ ಮತ್ತೆ ಅದೇ ರೀತಿ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಕಿಚ್ಚನ ಪಂಚಾಯಿತಿಲೂ ಅಷ್ಟೇ ಅವರಿಗೆ ವಾರ್ನಿಂಗ್ ಸಹ ಮಾಡಿದರು ಕಿಚ್ಚ ಅವರು. ಸೊ ಆ ರೀತಿ ಮಾತಾಡೋದು ಸ್ವಲ್ಪ ಕಡಿಮೆ ಮಾಡಿ, ಕಾಮಿಡಿ ಮಾಡ್ತೀರಾ, ಸೊ ಅತಿ ಆದರೆ ಅದು ಕೂಡ ಅಮೃತ ವಿಷ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಬಟ್ ಇಲ್ಲಿ ಗಿಲ್ಲಿ ಅವರ ಕಾಮಿಡಿ ಅವರಿಗೆ ಮುಳ್ಳಾಗುವಂಥ ಚಾನ್ಸಸ್ ಕೂಡ ತುಂಬ ಇದೆ. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರು ತುಂಬ ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಬೆಳಗ್ಗೆ ಆದಂತಹ ಟಾಸ್ಕ್ ವಿಚಾರನಲ್ಲೂ ಸಹ ಆ ಒಂದು ಟಾಪಿಕ್ನ ಇಟ್ಕೊಂಡು ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಅಶ್ವಿನಿ ಅವರಿಗೆ ನಮ್ಮ ಜಾನ್ವಿ ಅವರು ಸಮಾಧಾನ ಕೂಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅವರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ ಜಾನ್ವಿ ಅವರು, ಸೊ ಗಿಲ್ಲಿ ಕಾಮಿಡಿ ಮಾಡ್ತಾನೆ ಅಂತ ನೀವು ಸುಮ್ಮನಿದ್ರೆ ಆಗಲ್ಲ, ಸೊ ನೀವು ಕೂಡ ಏನಾದರೂ ಮಾಡಲೇಬೇಕು, ಅವ್ನು ಮಾತಾಡೋ ಮಾತಿಗೆ ಎದುರುತ್ತಾ ಕೊಡಲೇಬೇಕು. ಸೊ ಏನು ಮಾಡ್ತಾರೆ ಬಿಗ್ ಬಾಸ್ ಮನೆಯಲ್ಲಿ. ಆದರೆ ಏನಪ್ಪ, ನಾವು ಮಾತಾಡಿದ್ರೆ ತಪ್ಪು ಮಾಡಿದ್ರೆ ಏನಾಗುತ್ತೆ, ಸೊ ಆಲ್ಮೋಸ್ಟ್ ನಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾರೆ, ಅಷ್ಟೇ ತಾನೇ. ನೀವು ಮಾತಾಡಿ, ಬಟ್ ನೀವು ಅಲ್ಲಿ ಪ್ರಾಬ್ಲಮ್ನೇ ಸಿಕ್ಕಾಕೊಂತ ಇದ್ದಾರೆ ಅಂದರೆ ನೀವು ಆ ಪ್ರಾಬ್ಲಮಿಂದ ಹೊರ ಬರೋಕ್ಕೆ ನೀವು ಟ್ರೈ ಮಾಡಲೇಬೇಕು. ಸೊ ಹಾಗಾಗಿ ನೀವು ಮಾತಾಡಿ, ಏನಾಗುತ್ತೆ ನೋಡ್ಕೊಳ್ಳೋ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಶ್ವಿನಿ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ನಾವು ಬದುಕ್ತಾ ಇರೋದೇ ಮರ್ಯಾದೆಗೋಸ್ಕರ, ಸೊ ಆ ಒಂದಿಷ್ಟು ಮರ್ಯಾದೆನ ಎಲ್ಲರಿದ್ದೇ ಹರಾಜು ಹಾಕಿದ್ರೆ ಸರಿ ಅನ್ಸುತ್ತಾ, ಸೊ ಮರ್ಯಾದೆ ಬಗ್ಗೆನೇ ನಮ್ಮ ಗಿಲ್ಲಿಯವರು ಜಾಸ್ತಿ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಇಲ್ಲಿ ಗಿಲ್ಲಿ ಸವಾಸಕ್ಕೆ ಹೋದರೆ ಗಿಲ್ಲಿ ಸುಮ್ಮನೆ ಬಿಡಲ್ಲ. ಸೊ ಆಲ್ಮೋಸ್ಟ್ ಅವ್ನು ತಪ್ಪಿದ್ರೂ ಕೂಡ ಮುಚ್ಚಕ್ಕೆ ಟ್ರೈ ಮಾಡ್ತಾನೆ. ಬಟ್ ಯಾಕಪ್ಪ ಅಂದರೆ ಅವ್ನು ತಪ್ಪೇ ಇಲ್ಲ ಅಂದರೆ ತುಂಬ ಹೋರಾಡ್ತಾನೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಬೆಳಗ್ಗೆ ಆಗಿರುವಂಥ ಜಗಳದಲ್ಲಿ ಸೊ ಅಶ್ವಿನಿ ಅವರು ತುಂಬ ಮಾತಾಡಿದ್ದಾರೆ ಅಂತ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈ ಒಂದು ಮಾತಿಗೆ ಗಿಲ್ಲಿಯವರು ಚುಚ್ಚಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಯೋಗ್ಯತೆ ಬಗ್ಗೆ ಮಾತಾಡಿದ್ದಾರೆ, ಹೋಗಮ್ಮ ನೀನು ಕಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದಂಥ ಪದಗಳನ್ನ ಯೂಸ್ ಮಾಡಿದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರಿಗೆ ತುಂಬ ಹರ್ಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಹಾಗಾಗಿ ಅಶ್ವಿನಿ ಅವರು ವಾಶ್ರೂಮಲ್ಲಿ ಬಂದು ಎಲ್ಲ ಸ್ಪರ್ಧಿಗಳ ಎದುರುಗಡೆ ಹೇಳ್ಕೊಂಡು ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದೊಂದು ನಾಟಕದ ಕಣ್ಣೀರು ಅಥವಾ ರಿಯಲ್ ಆದ ಕಣ್ಣೀರು ಅಂತ ನಮಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ದಿನ ನೋಡಿರುವ ಹಾಗೆ ಅಶ್ವಿನಿ ಅವರು ಎಲ್ಲರಿಗೂ ಕೂಡ ಒಬ್ಬ ನೆಗೆಟಿವ್ ಸ್ಪರ್ಧಿ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಯಾವತ್ತೂ ಕಾಣ್ತಾ ಇಲ್ಲ. ಸೊ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಯಾರ ಸ್ಪರ್ಧೆಯೂ ಕೂಡ ಅಲ್ಲಿ ಕಾಣೋಲ್ಲ. ಬಟ್ ಆದರೆ ಇಲ್ಲೊಬ್ಬರು ಟೀಮ್ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಈಗ ಇವ್ರದ್ದು ಒಂದು 3 ಜನದ ಟೀಮ್ ಕೂಡ ಇರುವಂಥದ್ದು. ಸೊ ಈ 3 ಟೀಮ್ನಲ್ಲಿ ಈಗ ಕಾಕ್ರೋಚ್ ಅವರು ಎಕ್ಸಿಟ್ ಆಗಿದ್ದಾರೆ. ಸೊ ಆ ಒಂದು ಮ್ಯಾಟ್ರನ್ನ ಇಟ್ಕೊಂಡು ಗಿಲ್ಲಿ ಪದೇ ಕೆಣಕಿ ಮಾತಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ನಡೆದಂತಹ ಒಂದು ಎಪಿಸೋಡ್ನಲ್ಲೂ ಅಷ್ಟೇ ಗಿಲ್ಲಿಯವರು ಆ ರೀತಿಯೇ ಕೂಡ ಮಾತಾಡಿದರು. ಸೊ ಇಷ್ಟು ದಿನ ನಿಮ್ಮ ಜೊತೆ ಇದ್ದಂಥ ಸ್ಪರ್ಧಿಗಳನ್ನ ಒಬ್ಬೊಬ್ಬರನ್ನ ಎಕ್ಸಿಟ್ ಮಾಡ್ತಾ ಇದ್ದೀರಾ, ಬಟ್ ನೀವು ಕೂಡ ಸೇವ್ ಆಗ್ತೀರಾ ಅನ್ನೋ ಪದಗಳನ್ನ ಯೂಸ್ ಮಾಡಿದರು. ಸೊ ಆ ಒಂದು ವಿಚಾರಕ್ಕೆ ಇಲ್ಲಿ ಅಶ್ವಿನಿ ಅವರು ತುಂಬ ಅಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬೆಳಗ್ಗೆ ಆಗಿರುವಂಥ ಜಗಳದಲ್ಲೂ ಅಷ್ಟೇ ತುಂಬ ಹೀಯಾಳಿಸೋ ರೀತಿಯಲ್ಲಿ ಮಾತಾಡಿರೋ ಕಾರಣ ಸೊ ಅಶ್ವಿನಿ ಅವರು ಅಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನೋಡಬೇಕು ಗೇಮ್ ಏನಾದರೂ ಅಲ್ಲಿಗೆ ಡ್ರಾಪ್ಔಟ್ ಆಯಿತಾ, ಯಾಕಪ್ಪ ಅಂದರೆ ಇಲ್ಲಿ ಮೇನ್ ಉಸ್ತುವಾರಿಯಾದಂತಹ ಅಶ್ವಿನಿ ಮತ್ತು ಗಿಲ್ಲಿಯವರ ಮಧ್ಯೆ ಜಗಳ ನಡೀತಾ ಇದೆ. ಸೊ ಗೇಮ್ ಯಾವ ರೀತಿ ನಡೀತು ಅಂತಲೂ ಹೇಳೋಕ್ಕಾಗಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಎಲ್ಲ ಗೊತ್ತಾಗುತ್ತೆ. ಸೊ ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಜೊತೆ.